ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ಕೇರ್ ಮಾಡ್ತೇನೆ ಅಂತ ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮೊದಲೇ ಯಾರು ನನ್ನ ಚಾನಲನ್ನು ಹಾಗೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನನ್ನ ಇವತ್ತಿನ ಮಲ್ಲಿಗೆ ಗಿಡದ ಕೇರ್ ಅಂತ ಹೇಳಿದರೆ ನಾನು ಹುಳಗಳಿಗಾಗಿ ನಾನು ಮಾಡ್ತಾಯಿದ್ದೇನೆ. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಜಾಸ್ತಿ ಎಲ್ಲ ಟೈಮಲ್ಲೂ ಹೂ ಸಿಗಬೇಕಿದ್ರೆ ಏನು ಮಾಡಬೇಕಂತ. ದಯವಿಟ್ಟು ರೈನಿ ಸೀಸನಲ್ಲಿ ಯಾರು ಹೂ ಬೇಕು ಅಂತ ಗೊಬ್ಬರ ಹಾಕೋದು ಅಥವಾ ಬುಡವನ್ನು ಲೂಸ್ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಮಲ್ಲಿಗೆ ಗಿಡವನ್ನು ಹಾಳು ಮಾಡ್ಕೊಳ್ತೇವೆ ನಾವು, ಗಿಡಗಳು ಕೊಳೆತು ಹೋಗ್ತದೆ. ಅದು ಆ ಟೈಮಲ್ಲಿ ಕಾಣೋದಿಲ್ಲ. ಬೇಸಿಗೆ ಬರುವಾಗ ಎಲ್ಲ ಅದು ಕೊಳೆತಿರುತ್ತೆ, ಬೇಸಿಗೆ ಬರುವಾಗ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮಲ್ಲಿಗೆ ಗಿಡಕ್ಕೆ ರೈನಿ ಸೀಸನಲ್ಲಿ ನಾವು ನೀರು ನಿಂತಿದೆಯಾ ಹೇಗಾಗಿದೆ ಅಂತ ನಾವು ನೋಡಬೇಕು. ಖಂಡಿತವಾಗಿ ಪಾಟ್ ಇದ್ದರೆ ಪಾಟಲ್ಲಿ ನೀರು ನಿಲ್ಲಲೇಬಾರ್ದು. ಮತ್ತು ನೆಲದಲ್ಲಿದ್ದರೆ ನೆಲದಲ್ಲಿ ನೀರು ಹೊರಗೆ ಜಾರಿ ಹೋಗುವ ಹಾಗೆ ನೋಡಿಕೊಳ್ಬೇಕು. ವಿಂಟರ್ ಸೀಸನಲ್ಲಿ ನಾವು ಮೊಗ್ಗೆಗಳು ಬರ್ತದೆ, ಆದರೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ, ಹುಳಗಳಿಂದ ಕಾಪಾಡಿಕೊಳ್ಳೋದು. ಹಾಗಾಗಿ ವಿಂಟರ್ ಸೀಸನಲ್ಲಿ ನಾವು ಇದು ಮಾಡ್ಬೋದು. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಇನ್ನೊಮ್ಮೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಏನು ಮಾಡಬೇಕಂತೇಳಿ. ಇವಾಗ ನಮಗೆ ಹೂ ಸಿಗೋದು ಅಂತ ಹೇಳಿದರೆ ಫೆಬ್ರವರಿಯಿಂದ ಮೇ ಎಂಡ್ ತನಕ. ನೋಡಿ, ನನ್ನ ಮಲ್ಲಿಗೆ ಗಿಡಕ್ಕೆ ನಾವು ಹೇಗೆ ಕೇರ್ ಮಾಡಬೇಕಂತ ಹೇಳಿದರೆ ಈ ಥರ ಗಿಡಗಳು ಇರಬಾರ್ದು. ಆ್ಯಕ್ಚುಲಿ ನಾನು ಇದು ತೆಗಿಬೇಕಂತ 2 ತಿಂಗಳಾಯಿತು, ತೆಗಿಲಿಕ್ಕೆ ಆಗಲಿಲ್ಲ, ಹಾಗೆ ಪೆಂಡಿಂಗ್ ಆಗಿದೆ. ಆದರೆ ಇದನ್ನು ತೆಗಿಬೇಕು, ಇವತ್ತು ಅಥವಾ ನಾಳೆ ತೆಗಿಬೇಕು. ಇದರಲ್ಲಿ ಚಿಕ್ಕ ಚಿಕ್ಕ ನುಸಿಗಳು ಉಂಟು, ಇದರಿಂದ ನನಗೆ ಎಫೆಕ್ಟ್ ಆಗಿರ್ಬೋದು. 100% ಅಂತ ಅನಿಸ್ತದೆ ಇದರಲ್ಲಿ ಹುಳಗಳು ಉಂಟು. ಯಾಕಂತ ಹೇಳಿದರೆ ಇದು ನಾನು ಒಳ್ಳೆ ಬೀಜ ಹಾಕಿದ್ದೆ, ಆದರೆ ಇದರಲ್ಲಿ ಹುಳಗಳ ಚಿಕ್ಕ ಚಿಕ್ಕ ಮೊಗ್ಗೆ ಆಗಿ ಹಾಗೆ ಸಾಯ್ತದೆ ಬಿಟ್ಟರೆ ದೊಡ್ಡದಾಗೋದಿಲ್ಲ. ಇದರಲ್ಲಿ ಹುಳ ಉಂಟೆ, ಅದಕ್ಕೋಸ್ಕರ ನನ್ನ ಮಲ್ಲಿಗೆ ಗಿಡಕ್ಕೆ ಇದರಿಂದನೇ ಎಫೆಕ್ಟ್ ಆಗಿದೆ. ಹಾಗಾಗಿ ನಾನು ಇದನ್ನು ತೆಗಿತೇನೆ. ಆದರೆ ಗೆಣಸಿದೆ ಕೆಳಗಡೆ, ಅದು ಹೇಗೆ ತೆಗೆಯೋದು ಅಂತ ಗೊತ್ತಾಗ್ತಿಲ್ಲ. ಅದು ತೆಗೆದರೆ ಎಲ್ಲ ಸತ್ತೋಗ್ತದೆ. ಈಗ ನೆಡಲಿಕ್ಕೆ ಜಾಗ ಇಲ್ಲ ಮತ್ತು ನೀರು ಕೂಡ ಇಲ್ಲ ನನಗೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮಲ್ಲಿಗೆ ಗಿಡದ ಸುತ್ತಮುತ್ತ ಕೂಡ ನಾವು ನೋಡ್ಕೊಳ್ಬೇಕು. ಏನು ಕೊಳಚೆ ಇದೆಯಾ, ಎಲೆಗಳು ಉದುರಿದು ಕೊಳ್ತಿದೆಯಾ, ಗಿಡಗಳು ಬೇರೆ ಇದೆಯಾ, ಅಥವಾ ಬೇರೆ ತರಕಾರಿ ಗಿಡದಲ್ಲಿ ಯಾವುದಾದ್ರು ರೋಗ ಇದೆಯಾ, ಆ ಥರ ಎಲ್ಲ ನೋಡ್ಕೊಳ್ಬೇಕು ನಾವು. ಹಾಗಾಗಿ ನಮ್ಮ ಮಲ್ಲಿಗೆ ಗಿಡದ ಕೇರ್ ಅಂತ ಹೇಳಿದರೆ ನಾವು ನೆಡೋದು, ಗೊಬ್ಬರ ಹಾಕೋದು, ಫರ್ಟಿಲೈಸರ್ ಹಾಕೋದು ಮತ್ತು ಮದ್ದು ಹಾಕೋದು ಮಾತ್ರ ಅಲ್ಲ, ನಮ್ಮ ಗಿಡಕ್ಕೆ ನಾವು ತುಂಬ ಕೇರ್ ಮಾಡಬೇಕಾಗ್ತದೆ. ನನ್ನ ಇನ್ನೊಂದು ಮೊದಲನೇ ಟಿಪ್ಸ್ ಅಂತ ಹೇಳಿದರೆ, ಗೆಲ್ಲುಗಳಲ್ಲಿ ಕೀಟಗಳು ಕೂರದೇ ಇದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ಈ ಥರ ದಿನಕ್ಕೊಂದು 3-4 ಬಾರಿ ಈ ಥರ ನೀರನ್ನು ರಟ್ಟಿಸಬೇಕು. ಇಲ್ಲಾಂದರೆ ಪೈಪಿನ ಸಹಾಯದಿಂದ ಸಹ ಹಾಕ್ಬೋದು. ನಮಗೆ ಪೈಪಿನ ಸಹಾಯದಿಂದ ಹಾಕಲಿಕ್ಕೆ ಅನುಕೂಲ ಇಲ್ಲ, ಹಾಗಾಗಿ ನಾನು ಹೀಗೆ ಹಾಕ್ತೇನೆ. ಹೀಗೆ ಹಾಕಿದಾಗ ಗೆಲ್ಲುಗಳಲ್ಲಿದ್ದ ಹುಳಗಳು ಹಾರಿ ಹೋಗ್ತವೆ, ಅಲ್ಲಿ ಕೂತು ಮೊಟ್ಟೆ ಇಡಲಿಕ್ಕೆ ಅದಕ್ಕೆ ಅವಕಾಶ ಆಗೋದಿಲ್ಲ. ನಾವು ಹೀಗೆ ಮಾಡಿದಾಗ ಕೀಟಗಳು ಬರುವ ಸಾಧ್ಯತೆ ಕೂಡ ಕಡಿಮೆ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಅಂದ್ಬಿಟ್ಟು ರಿಟರ್ನ್ ಹೋಗುವ ಸಾಧ್ಯತೆ ಸಹ ಇರ್ತದೆ. ಕೂರಲಿಕ್ಕೆ ಸಾಧ್ಯತೆ ಇಲ್ಲ ಅಂದಾಗ ಅದೆಲ್ಲಿ ಕೂತ್ಕೊಳ್ತದೆ. ಹಾಗಾಗಿ ಇನ್ನೊಂದು ಯಾವ ರೀತಿ ಮಾಡ್ತೇನೆ ಅಂತೇಳಿ, ಒಂದು ಹಿಡಿಸುಡಿಯಿಂದ ನಾನು ಹೀಗೆ ಗೆಲ್ಲುಗಳನ್ನು ಶೇಕ್ ಮಾಡ್ತೇನೆ. ಯಾಕಂತ ಹೇಳಿದರೆ ಮಲ್ಲಿಗೆ ಹೂ ತುಂಬ ಪರಿಮಳ ಇದ್ದ ಕಾರಣ ಮಧ್ಯರಾತ್ರಿಯಲ್ಲಿ ಮಲ್ಲಿಗೆ ಗಿಡಕ್ಕೆ ಯಾವುದಾದ್ರೂ ದೋಷ ಆಗ್ಬೋದು, ಕೆಟ್ಟ ದುಷ್ಟಶಕ್ತಿಗಳು ಓಡಾಡುವ ಸಮಯ ಇದ್ದಾಗ ಮಲ್ಲಿಗೆ ಹೂ ಇದ್ದರೆ ಈ ಥರ ಒಂದು ದೋಷ ಆಗ್ಬೋದು. ಹಾಗಾಗಿ ಹೀಗೆ ಮಾಡಿದರೆ ಒಳ್ಳೆಯದು, ಮತ್ತು ಇನ್ನೊಂದು ಕೀಟಗಳಿಗೆ ಸಹ ಒಳ್ಳೆಯದು. ಇನ್ನೊಂದು ಏನು ಹೇಳಬೇಕಂತಿದ್ರೆ, ಕೆಳಗಡೆ ನೆಲದಲ್ಲಿ ಮಲ್ಲಿಗೆ ಹೂವು ಮಲ್ಲಿಗೆ ಎಲೆ ಕೊಳ್ತಿದೆ ನಂದು, ಅದು ಖಂಡಿತವಾಗಿ ತೆಗಿಬೇಕು. 2 ಅಥವಾ 3 ದಿನಕ್ಕೊಮ್ಮೆ ಗುಡಿಸಬೇಕು. ಆದರೆ ನನಗೆ 1 ವಾರ ಜಾಸ್ತಿ ಆಯಿತು, ಗುಡಿಸ್ಲಿಕ್ಕಾಗಲಿಲ್ಲ. ಅದನ್ನು ನಾನು ಗುಡಿಸಿದ್ದು ವೀಡಿಯೋ ಕೂಡ ಮಾಡಿ ಹಾಕ್ತೇನೆ. ಗುಡಿಸಿದ್ದು ವೀಡಿಯೋ ಹಾಕೋದಿಲ್ಲ, ಗುಡಿಸಿದ ನಂತರ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಖಂಡಿತವಾಗಿ ಇದನ್ನು ನೀವು ಕ್ಲೀನ್ ಮಾಡಬೇಕು. ನಾನು ಮಾಡಲಿಲ್ಲ, ನಾನು ಮಾಡದೆ ನಿಮಗೆ ಹೇಳಿದರೆ ತಪ್ಪಾಗ್ತದೆ. ಹಾಗಾಗಿ ನೀವು ಮಾಡಿ, ನಾನು ಮಾಡಲಿಲ್ಲ ಅಂತ ನೀವು ಬಿಡಬೇಡಿ, ನೀವು ಮಾಡಿ. ಹಾಗೂ ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ಒಂದು ಸ್ಟಿಕ್ಕಿನ ಸಹಾಯದಿಂದ ನಾವು ಹೀಗೆ ಮಾಡ್ಬೋದು. ಹೀಗೆ ಹಿಡಿಸುಡಿಯಲ್ಲಿ ಮಾಡಿದಾಗ ನಮ್ಮ ಚಿಕ್ಕ ಚಿಗುರು ಬಂದದ್ದು ಉದುರುವ ಸಾಧ್ಯತೆ ಇರ್ತದೆ ಈ ಕಡ್ಡಿಗಳಿಗೆ ತಾಗಿ. ಇನ್ನೊಂದು ಸ್ಟಿಕ್ಕಿನ ಸಹಾಯದಿಂದ ಹೀಗೆ ಗೆಲ್ಲುಗಳನ್ನು ಶೇಕ್ ಮಾಡಿದಾಗ ಗೆಲ್ಲುಗಳಿಗೆ ಸಹ, ಪಾಟಲ್ಲಿರೋ ಗಿಡಗಳಿಗೆ ಸಹ ಒಂದು ವ್ಯಾಯಾಮ ಆಗ್ತದೆ. ಇನ್ನೊಂದು ಹುಳಗಳು ಸಹ ಹಾರಿ ಹೋಗ್ತದೆ ಹೀಗೆ ಮಾಡಿದಾಗ. ನೋಡಿ, ಹೀಗೆ ಮಾಡಿದಾಗ ಎಲ್ಲ ಹಾರಿ ಹೋಗ್ತದೆ. ಇದು ನಾವು ಮಾಡಿದಾಗ ಅದಕ್ಕೆ ತುಂಬ ಅನುಕೂಲ ಆಗ್ತದೆ. ಹುಳಗಳು, ಯಾವುದೇ ಕೀಟಗಳು ಕೂರುವುದಿಲ್ಲ. ನಾನು ಇದನ್ನು ಮಾಡ್ತೇನೆ ದಿನಕ್ಕೆ 2-3 ಬಾರಿ ಹೀಗೆ ಮಾಡಿದಾಗ ಕೀಟಗಳು ಕೂರುವುದಿಲ್ಲ. ನಿಮಗೆ ಸಾಧ್ಯ ಆದರೆ ಮಾಡ್ಬೋದು. ಹಾಗಾಗಿ ನಾವು ಮಲ್ಲಿಗೆ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟದ ಪ್ರಶ್ನೆ. 2 ವರ್ಷದಿಂದ ನನಗೆ ಯಾವುದೇ ಲಾಭ ತೆಗಿಲಿಕ್ಕೆ ಆಗಲಿಲ್ಲ, ಹುಳಗಳಿಂದನೇ ಲಾಸ್ ಆಗ್ತಾಯಿತ್ತು. ಹಾಗಾಗಿ ನಾನು ಈ ವರ್ಷ ತುಂಬ ಕೇರ್ ಮಾಡಬೇಕು ಅಂದ್ಕೊಳ್ತೇನೆ. ಎಷ್ಟು ಮಾಡಲಿಕ್ಕಾಗ್ತದೆ ಅಷ್ಟು ಮಾಡ್ತೇನೆ. ಆಗದಿದ್ದದ್ದು ಏನು ಮಾಡಲಿಕ್ಕಾಗಲ್ಲ, ಹಾಳಾಗಿದ್ದು ಏನು ಮಾಡಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗ್ತದೆ, ಆಗೋದಿಲ್ಲ. ಎಷ್ಟು ಉಳಿಸ್ಕೊಳ್ಳಿಕ್ಕಾಗ್ತದೆ ಅಷ್ಟು ನಾನು ಉಳಿಸ್ಕೊಳ್ತೇನೆ.
ಹಾಗಾಗಿ ನಾನೇನು ಮಾಡ್ತೇನೆ ಅದನ್ನೇ ನಿಮಗೆ ನಾನು ಹೇಳ್ತಿದ್ದೇನೆ. ನಾವು ಈ ಥರ ಪ್ರತಿದಿನ ಈ ಥರ ಮಾಡಿದಾಗ ತುಂಬ ಒಳ್ಳೆಯದಾಗ್ತದೆ. ವಿಂಟರ್ ಸೀಸನಲ್ಲಿ ಯಾವುದೇ ಕಾರಣಕ್ಕೂ ಕೋಲ್ಡ್ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಎಲೆ ಮುರುಟು ರೋಗ ಬಂದು ಚಿಗುರು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ನೀರೇ ಹಾಕಬೇಕಾಗುತ್ತೆ. ಪೈಪಿದ ನೀರಿದ್ದರೆ ಅದು ಹಾಕ್ಬೋದು, ಅಥವಾ ಇವತ್ತು ತುಂಬಿಸಿಟ್ಟಿದ್ದ ನೀರನ್ನು ರಾತ್ರಿಯಲ್ಲಿ ಫುಲ್ ಕೋಲ್ಡ್ ಆಗಿರುತ್ತೆ ಅದನ್ನು ನಾಳೆ ಹಾಕಬಾರ್ದು. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ. ಇನ್ನೊಂದು ಇದರ ನಂತರ ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ರಾತ್ರಿಯಲ್ಲಿ ಹೂವನ್ನು ಬಿಡಬಾರ್ದು. ನಾವು ಬೆಳಿಗ್ಗೆ ತೆಗೆದು ಮಿಕ್ಕಿದ ಹೂ ಇರ್ತದೆ ನಮಗೆ ಕಣ್ಣಿಗೆ ಕಾಣದೇ ಇದ್ದದ್ದು, ಅದು ಸಂಜೆ ಟೈಮಿಗೆ ಹುಡುಕಿ ತೆಗಿಬೇಕು ಹೀಗೆ. ಇಲ್ಲಾಂದರೆ ಇದು ಅರಳಿದಾಗ ರಾತ್ರಿಯಲ್ಲಿ ಕೀಟ ಬಂದು ಇದರಲ್ಲಿ ಮೊಟ್ಟೆ ಇಟ್ಟು ಹೋಗುವ ಸಾಧ್ಯತೆ ಇರ್ತದೆ. ನಾನು ತುಂಬ ಅದನ್ನು ನೋಡಿದ್ದೇನೆ ಮೊಟ್ಟೆ ಇಟ್ಟದ್ದು. ಹಾಗಾಗಿ ತೆಗಿಬೇಕು, ಅದಕ್ಕೆ ಹೂಗಳನ್ನು ಇಡಬಾರ್ದು, ತೆಗಿಬೇಕು. ನೋಡಿ, ಎಲ್ಲ ಹೂಗಳನ್ನು ನಾನು ತೆಗಿತೇನೆ. ನೀವು ಕೂಡ ಇದನ್ನು ಫಾಲೋ ಮಾಡಿ, ಯಾಕಂತ ಹೇಳಿದರೆ ಇದು ಕಂಪಲ್ಸರಿ, ಇದು ತೆಗಿಬೇಕು, ಇದು ಹುಳ ಬರ್ತದೆ ಇಲ್ಲಾಂದರೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಅಂತ ಹೇಳಿದರೆ ನನಗೊಂದು ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೇನೆ. ಯಾಕಂತ ಹೇಳಿದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ತುಂಬ ಸಪೋರ್ಟ್ ಆಗ್ತದೆ. ಇಲ್ಲಾಂದರೆ ನನಗೆ ವೀಡಿಯೋ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಕಮೆಂಟ್ ಮಾಡಿದ್ರಂತೂ ಖಂಡಿತ ನಾನು ವೀಡಿಯೋ ಮಾಡ್ತೇನೆ. ಯಾರಿಗೆ ಕನ್ಫ್ಯೂಸ್ ಉಂಟು, ಇದರಲ್ಲಿ ಸಹ ಕನ್ಫ್ಯೂಸ್ ಉಂಟು, ಇನ್ನೊಮ್ಮೆ ನಾನು ವೀಡಿಯೋ ಬೇಕಿದ್ದರೂ ಮಾಡಿ ಹಾಕ್ತೇನೆ. ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು, ಬಾಯ್.